ಒಂದೇ ಒಂದು ಸವಾಲ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, 136 ಸೀಟ್ ಗೆಲ್ಸಿದ್ರಿ 2023ರಲ್ಲಿ. 60 ಸೀಟು ನೀವು ಟೋಕನ್ ಕೊಟ್ಟು ಗೆಲ್ಸಿದಿರಿ. ರಾತ್ರೋರಾತ್ರಿ 12 ಗಂಟೆ ರಾತ್ರಿಯಲ್ಲಿ 60 ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 10,000 ರೂಪಾಯಿ ದುಡ್ಡು ತಗೊಳ್ಳಿ ಅಂತ ಹೇಳಿ ಗೆಲ್ಸಿದಿರಿ. 60 ಕ್ಷೇತ್ರ ಎಷ್ಟಲ್ಲಿ ಗೆದ್ದಿದೆ? 1,000, 2,000, 3,000, 4,000, 5,000. ನಮ್ಮ ಪಕ್ಷದ 30 ಜನ MLAಗಳು ಸೋತಿದ್ದೀವಿ. 5,000 ಮತಗಳ ಅಂತರದಿಂದ, 5,000 ಮತಗಳ ಅಂತರದಿಂದ ಸೋತಿದ್ದೇವೆ. ಇವತ್ತು ನಾವು ನಿಖಿಲ್ ಅಣ್ಣವರು ಒಟ್ಟಿದ್ದಾರೆ. ಕನಿಷ್ಠ 80 ಸೀಟಿಗೆ ಪ್ರಯತ್ನ ಪಟ್ಟು 60 ಸೀಟ್ ಆದ್ರೂ ನಾವು ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಯತ್ನದಲ್ಲಿ ಹೊಟ್ಟಿದ್ದೇವೆ. ಇದು ನಮ್ಮ ಸವಾಲು. ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ, ಬನ್ನಿ ಈಚೆ. ನೀವೊಂದು ಪಾರ್ಟಿ ಕಟ್ಟಿ, ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ DKS ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ 136 ಸೀಟ್ ಗೆಲ್ಸ್ತೀರಾ? ಓಲಿ 60 ಸೀಟ್ ಗೆಲ್ಸಕ್ಕಾಗತ್ತ ಇವ್ರ ಕೈಲಿ? ಬೇಡ ರೀ, 60 ಸೀಟ್ ಬೇಡ, 30 ಸೀಟ್ ಗೆಲ್ಸ್ತೀರೇನ್ರಿ? 30 ಸೀಟು ಗೆಲ್ಸಕ್ಕಾಗಲ್ಲ ನಿಮ್ ಕೈಯಲ್ಲಿ. ನಿಮ್ಮ ಶಕ್ತಿ 136 ಬೇಡ ಸ್ವಾಮಿ. ನಿಮ್ದೇ ಪಾರ್ಟಿ ಕಟ್ಟಿ 6 ಸೀಟನ್ನು ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ. ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಕೇವಲ 6 ಸೀಟು. ನಿಮ್ ಸರ್ಕಾರ ಬಂದಾಗಿಂದ ಹಗಲು ದರೋಡೆ ಮಾಡಿಕೊಂಡು ಫ್ರೀ ಕರೆಂಟ್ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಯಾರು ಸ್ವಾಮಿ ಫ್ರೀ ಕರೆಂಟು? ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ 4 ರಿಂದ 5 ಲಕ್ಷ ಖರ್ಚು ಮಾಡಬೇಕು. ಹೌದಾ ಅಲ್ವಾ? ಹೌದಾ ಅಲ್ವ್ರಿ? ನೀವೆಲ್ಲ ರೈತರಿದ್ದೀರಿ. ಕುಮಾರಣ್ಣನ ಗೌರ್ಮೆಂಟ್ ಅಲ್ಲಿ ಎಷ್ಟಿತ್ತು? 30,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತಂದು ಬೆಸ್ಕಾಂ ಇಲಾಖೆಯವರು ರೈತನಿಗೆ ಭೂಮಿಗೆ ಇಳಿಸ್ತಿದ್ರು. ಇವತ್ತೇನಾದ್ರು 4 ಕಂಬ 5 ಕಂಬ ಅಂದ್ರೆ 5-10 ಲಕ್ಷದವರೆಗೂ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ. ಇವಾಗ ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ನೀವೇ ಮಾಡಿಸ್ಕೋಬೇಕು ರೈತರು, ನಮ್ದು ಯಾರ್ದು ಸಂಬಂಧ ಇಲ್ಲ ಅಂತ ಹೇಳಿ ಸರ್ಕಾರ ಕೈ ಚೆಲ್ತಾ ಇದ್ದಾರೆ.